ರಾಮಲಿಂಗಾರೆಡ್ಡಿ ರಾಜೀನಾಮೆ ಖಾತೆ ಬಗ್ಗೆ ಮುನಿಯಪ್ಪ ಅಸಮಾಧಾನ. ಮತ್ತೊಬ್ಬ ಹಿರಿಯ ಸಚಿವರು ಅಧಿಕಾರಿಗಳ ನೇಮಕದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ನೇಮಕ ವಿಚಾರದಲ್ಲಿ ಹಿರಿಯ ಸಚಿವ ಕೆಜೆ ಜಾರ್ಜ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೆಪಿಸಿಎಲ್ ಎಂಡಿ ಆಗಿ ರಾಜೇಂದ್ರ ಚೋಳನ್ ನೇಮಕಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದು, ರಾಜೇಂದ್ರ ಚೋಳನ್ಗೆ ಸಿಎಂ ಕಾರ್ಯದರ್ಶಿ ಜೊತೆಗೆ ಕೆಪಿಸಿಎಲ್ ಎಂಡಿ ಹುದ್ದೆ ನೀಡಿದ್ದಾರೆ. ಒಂದು ಸಿಎಂ ಕಾರ್ಯದರ್ಶಿಯ ಜೊತೆಗೆ ಕೆಪಿಸಿಎಲ್ ಎಂಡಿ ಆಗಿಯೂ ಕಾರ್ಯನಿರ್ವಹಿಸುವುದಕ್ಕೆ ಅವರಿಗೆ ಹುದ್ದೆ ನೀಡಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೆಪಿಸಿಎಲ್ ಎಂಡಿ ಸ್ಥಾನದಿಂದ ಗೌರವ್ ಗುಪ್ತಾರನ್ನ ಬಿಡುಗಡೆ ಮಾಡಿದ್ದಾರೆ ಸಿಎಂ. ರಾಜೇಂದ್ರ ಚೋಳನ್ ನೇಮಕದ ಬಗ್ಗೆ ಕೆಜೆ ಜಾರ್ಜ್ ಅಸಮಾಧಾನ ವ್ಯಕ್ತಪಡಿಸಿದ್ದು, ತಮ್ಮ ಗಮನಕ್ಕೆ ಬಾರದೆ ವರ್ಗಾವಣೆ ಮಾಡಿದ್ದಕ್ಕೆ ಕೆಜೆ ಜಾರ್ಜ್ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸುವುದಕ್ಕೆ ಸಚಿವರು ಮುಂದಾದರು. ಮುನಿಯಪ್ಪ ಹಾಗೂ ಜಾರ್ಜ್ ರಿಂದ ರಾಹುಲ್ ಗಾಂಧಿ ಸಭೆಯಲ್ಲಿ ಪ್ರಸ್ತಾಪ ಆಗಿದ್ದು, ಹೈಕಮಾಂಡ್ ಮುಂದೆ ತಮ್ಮ ಅಸಮಾಧಾನವನ್ನ ಹೊರಹಾಕಲಿದ್ದಾರೆ ಸಚಿವರು. ಒಬ್ಬೊಬ್ಬರಾಗಿಯೇ ತಮ್ಮ ಅಸಮಾಧಾನನ ಹೊರಗೆ ಹೇಳಿಕೊಳ್ತಾ ಇದ್ದಾರೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಆಲ್ರೆಡಿ ಕೊಟ್ಟು ಬಿಟ್ಟಿದ್ದಾರೆ. ಅಂದ್ರೆ ಸೈನ್ ಮಾಡಿ ಆ ಪತ್ರನ ಮಾಧ್ಯಮಗಳಿಗೂ ತೋರಿಸಿ ಅಂತಿಮ ಕ್ಷಣದ ಪ್ರಯತ್ನಕ್ಕೂ ಬಗ್ಗದೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟರು. ಇನ್ನಿಬ್ಬರು ಸಚಿವರು ಬೇಸರಗೊಂಡಿದ್ದಾರೆ. ಒಬ್ಬರು ಕೆಜೆ ಜಾರ್ಜ್, ಇನ್ನೊಬ್ಬರು ಮುನಿಯಪ್ಪ ಅವರು. ಖಾತೆ ಬದಲಿಸುವಂತೆ ರಾಹುಲ್ ಮುಂದೆ ಮುನಿಯಪ್ಪ ಬಿಗಿಪಟ್ಟು, ಯಾವುದೇ ಕಾರಣಕ್ಕೂ ನಾನು ಚಾರ್ಜ್ ತೆಗೆದುಕೊಳ್ಳೋದಿಲ್ಲ. ರಾಹುಲ್ ಗಾಂಧಿ ಮುಂದೆ ಸ್ಪಷ್ಟವಾಗಿ ಮುನಿಯಪ್ಪ ಹೇಳಿದ್ದಾರೆ. ಗೊಂದಲ ಮಾಡಬೇಡಿ, ಎಲ್ಲದರ ಬಗ್ಗೆ ಬಗೆಹರಿಸೋಣ ಅಂತ ಮುನಿಯಪ್ಪಗೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರಂತೆ. ಯಾವುದೇ ಗೊಂದಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ವಿ ವಿಲ್ ಸಾಲ್ವ್, ಎಲ್ಲಾನು ಸಾಲ್ವ್ ಮಾಡೋಣ ಅಂದಿದ್ದಾರಂತೆ. ನಾನಂತೂ ಚಾರ್ಜ್ ತಗೊಳ್ಳೋದಿಲ್ಲ, ಯಾವುದೇ ಕಾರಣಕ್ಕೂ ಚಾರ್ಜ್ ತಗೊಳ್ಳಲ್ಲ. ನನ್ನ ಖಾತೆ ಏನ್ ಕೊಟ್ಟಿದ್ದೀರೋ ಈಗ ಅದರ ಚಾರ್ಜ್ ನಾನು ತಗೊಳ್ಳಲ್ಲ ಅಂತ ಮುನಿಯಪ್ಪ ಹೇಳಿದ್ದಕ್ಕೆ ಗೊಂದಲ ಮಾಡೋದಕ್ಕೆ ಹೋಗಬೇಡಿ, ಎಲ್ಲ ಬಗೆಹರಿಸೋಣ ಅಂತಷ್ಟೇ ರಾಹುಲ್ ಗಾಂಧಿ ಸದ್ಯಕ್ಕೆ ಸೂಚನೆ ಕೊಟ್ಟಿದ್ದಾರಂತೆ. ಮೂವರು ಸಚಿವರ ಸಂಪುಟ ಸಚಿವರ ಮುನಿಸು ಸ್ಫೋಟ ಆಗಿದೆ. ಅದರಲ್ಲಿ ಒಬ್ಬ ಸಚಿವರು ರಾಜೀನಾಮೆ ಕೊಟ್ಟು ಬಿಟ್ಟಿದ್ದಾರೆ, ಇನ್ನಿಬ್ಬರು ಮುನಿಸ್ಕೊಂಡಿದ್ದಾರೆ. ಅದರಲ್ಲಿ ಒಬ್ಬರು ಮುನಿಯಪ್ಪ ಏನ್ ಹೇಳ್ತಿದ್ದಾರೆ, ನಾನು ಚಾರ್ಜೇ ತಗೊಳ್ಳಲ್ಲ, ನನ್ನ ಖಾತೆಯದ್ದು ಯಾವ ಕಾರಣಕ್ಕೂ ತಗೊಳ್ಳಲ್ಲ ಅಂತ ಮುನಿಯಪ್ಪ ಅವರು ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ಹೇಳಿದ್ದಾರೆ. ಮತ್ತೊಂದು ಕಡೆ ಜಾರ್ಜ್ ಕೂಡ ಬೇಸರ ಮಾಡಿಕೊಂಡಿದ್ದಾರೆ. ಯಾಕೆ? ರಾಜೇಂದ್ರ ಚೋಳನ್ ಅವರನ್ನ ಕೆಪಿಸಿಎಲ್ ಎಂಡಿ ಆಗಿ ನೇಮಿಸಿದ್ದಾರೆ. ಅದರಲ್ಲೇನು ಸಿಎಂ ಕಾರ್ಯದರ್ಶಿಯ ಜೊತೆಗೆ ಕೆಪಿಸಿಎಲ್ ಎಂಡಿ ಹುದ್ದೆ, ಎರಡೂ ಹುದ್ದೆಗಳನ್ನ ರಾಜೇಂದ್ರ ಚೋಳನ್ ಅವರಿಗೆ ನೀಡಿದ್ದಾರೆ. ನನಗೂ ಹೇಳದೆ ಗೌರವ್ ಗುಪ್ತಾರನ್ನ ಬಿಡುಗಡೆ ಮಾಡಿದ್ದಾರೆ, ರಾಜೇಂದ್ರ ಚೋಳನ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಜಾರ್ಜ್ ಅಸಮಾಧಾನಗೊಂಡಿದ್ದಾರೆ. ಮನವೊಲಿಕೆ ಆಗಿಲ್ಲ ಅಂದ್ರೆ ರಾಜೀನಾಮೆ ಅಂಗೀಕರಿಸಿ. ಡಿಕೆಶಿ, ಸಿದ್ದರಾಮಯ್ಯ, ಸುರ್ಜೇವಾಲಾಗೆ ರಾಹುಲ್ ಸೂಚನೆ ಕೊಟ್ಟಿದ್ದಾರಂತೆ. ಪ್ರತ್ಯೇಕ ಮಾತುಕತೆ ವೇಳೆ ರಾಹುಲ್ ಗಾಂಧಿ ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರಂತೆ. ಮನವೊಲಿಕೆ ಆಗಲೇ ಇಲ್ಲ ಅಂದ್ರೆ ರಾಜೀನಾಮೆ ಅಂಗೀಕರಿಸಿ. ಅಂದ್ರೆ ಒಂದು ವೇಳೆ ಮನವೊಲಿಕೆಗೆ ಸಾಧ್ಯ ಆಗಲಿಲ್ಲ, ಬಗ್ಗಲಿಲ್ಲ, ಮಾತು ಕೇಳಲಿಲ್ಲ ಅಂದ್ರೆ ರಾಜೀನಾಮೆನ ಅಂಗೀಕರಿಸಿ ಅಂತ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರಂತೆ. ಏನೇನಾಗ್ತಾ ಇದೆಯೋ ಸಂಪುಟ ಸಚಿವರ ಮುನಿಸಿನ ಬಗ್ಗೆ ಒಂದು ಚರ್ಚೆ ಆಗಿದೆ ರಾಹುಲ್ ಗಾಂಧಿ ಅವರೊಂದಿಗೆ. ಡಿಕೆ ಶಿವಕುಮಾರ್ ಇದ್ರು, ಸಿದ್ದರಾಮಯ್ಯ ಇದ್ರು. ಒಂದು ವೇಳೆ ಮನವೊಲಿಕೆಗೆ ಒಪ್ಪಲಿಲ್ಲ ಅಂದ್ರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡಿ ಅಂತ ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರಂತೆ ರಾಹುಲ್ ಗಾಂಧಿ. ಅಸಮಾಧಾನಗೊಂಡ ನಾಯಕರನ್ನ ಮನವೊಲಿಸಿ, ನೀವು ಆಗ್ಲೇ ಇಲ್ಲ ಅಂದ ಮೇಲೆ ರಾಜೀನಾಮೆ ಅಂಗೀಕರಿಸಿ. ಗೊಂದಲ ಸೃಷ್ಟಿ ಮಾಡಬಾರದು, ಗೊಂದಲ ಆಗಲು ಬಿಡಬೇಡಿ. ಅಸಮಾಧಾನಗೊಂಡ ನಾಯಕರನ್ನ ಮನವೊಲಿಸೋ ಪ್ರಯತ್ನ ಪಡಿ. ಆಗಲಿಲ್ಲ ಅಂದ್ರೆ ರಾಜೀನಾಮೆ ಸ್ವೀಕಾರ ಮಾಡಿ. ಮನವೊಲಿಕೆ ಆಗಲಿಲ್ಲ ಅಂದ್ರೆ ರಾಜೀನಾಮೆ ಸ್ವೀಕಾರ ಮಾಡಿ. ಗೊಂದಲ ಸೃಷ್ಟಿ ಮಾಡಬಾರದು, ಗೊಂದಲ ಆಗೋದಕ್ಕೆ ನೀವು ಕೂಡ ಬಿಡಬೇಡಿ ಅಂತ ರಾಹುಲ್ ಗಾಂಧಿ ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರಂತೆ. ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರೊಂದಿಗೆ
ಏರ್ಪೋರ್ಟ್ನ ಬಳಿ ಮಾತಾಡಿದಾಗ ಯಾವ್ಯಾವ ಸಚಿವರು ಯಾಕೆ ಮುನಿಸ್ಕೊಂಡಿದ್ದಾರೆ, ಅವರ ಮುನಿಸಿಗೆ ಕಾರಣ ಏನು, ರಾಮಲಿಂಗಾರೆಡ್ಡಿ ಅವರ ನಡೆಯ ಬಗ್ಗೆ ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಮನವೊಲಿಸೋ ಪ್ರಯತ್ನ ಪಡಿ, ಒಂದು ವೇಳೆ ಒಪ್ಪಲಿಲ್ಲ ಅಂದ್ರೆ ರಾಜೀನಾಮೆ ಅಂಗೀಕರಿಸಿ, ಗೊಂದಲ ಆಗೋ ಸನ್ನಿವೇಶ ಸೃಷ್ಟಿಯಾಗಬಾರದು, ಗೊಂದಲ ಆಗೋದಕ್ಕೆ ಬಿಡಬಾರದು. ರಾಹುಲ್ ಗಾಂಧಿ ಅವರ ಸಿಎಂ ಸರ್ ಕೊಡ್ತಾರೆ ಕೆ ಶಿವಕುಮಾರ್ ಅವರ ಲೈವ್ ವಿಜುವಲ್ಸ್ ಅನ್ನ ನೀವು ನೋಡಿದ್ರಿ. ಸದ್ಯಕ್ಕೆ ಮಾಧ್ಯಮಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನ ಸಿಎಂ ನೀಡಲಿಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ಹಿರಿಯ ಪ್ರತಿನಿಧಿ ಮಾರುತೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, 3 ದಿನ ಸರ್ಕಾರ ರಚನೆಯಾಗಿ 3 ದಿನದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗೋಗಿವೆ. ರಾಮಲಿಂಗಾರೆಡ್ಡಿ ರಾಜೀನಾಮೆನೇ ಕೊಟ್ಟುಬಿಟ್ರು, ಇನ್ನಿಬ್ಬರು ಸಚಿವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ಮನವೊಲಿಸೋದಕ್ಕೆ ಪ್ರಯತ್ನ ಪಡಿ, ಇಲ್ಲ ಅಂದ್ರೆ ರಾಜೀನಾಮೆ ಕೊಡ್ತಾರೆ ಅಂದ್ರೆ ಆಕ್ಸೆಪ್ಟ್ ಮಾಡಿಬಿಡಿ ಅಂತ. ಏನಾಗ್ತಾ ಇದೆ ಭಾವನ? ಈಗ ಸರ್ಕಾರದ ಒಳಗಡೆ ಯಾವುದು ಸರಿ ಇಲ್ಲ ಮತ್ತು ಹಿರಿಯರ ವಿಚಾರದಲ್ಲಿ ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ನಿಲುವು ಸರಿ ಇಲ್ಲ ಅನ್ನುವ ಕಾರಣಕ್ಕಾಗಿ ಸಚಿವರುಗಳು ಈಗ ಸಿಡಿದೆದ್ದಿದ್ದಾರೆ. ಒಂದು ಕಡೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ಈ ಬೆಳವಣಿಗೆ ಈಗ ರಾಜ್ಯಕ್ಕೆ ಹೈಕಮಾಂಡ್ ನಾಯಕರು ಆಗಮಿಸಿರುವ ಹಿನ್ನೆಲೆಯಲ್ಲಿ ಅಂದರೆ ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ, ರಾಹುಲ್ ಗಾಂಧಿ, ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜ್ಯಸಭಾ ನಾಮಪತ್ರ ಸಲ್ಲಿಸೋದಕ್ಕೆ ಹಾಜರಿದ್ರು. ಇಂಥ ಸಂದರ್ಭದಲ್ಲಿ ಈ ಬೆಳವಣಿಗೆ ನಡೆದಿರೋದು ಸಹಜವಾಗಿ ಅವರಿಗೆ ಈಸಿಯಾಗಿ ತಲುಪಿದೆ ಮತ್ತು ಈ ಬೆಳವಣಿಗೆಗಳ ಬಗ್ಗೆ ಅರಿವು ಕೂಡ ವರಿಷ್ಠರಿಗೆ ಇದೆ. ಇವತ್ತು ಏರ್ಪೋರ್ಟ್ನ ಲಾಂಜ್ನಲ್ಲಿ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೊತೆಗೆ ಪ್ರತ್ಯೇಕವಾಗಿ ಮಾತುಕತೆ ಮಾಡುವಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಗೊಂದಲಗಳು ಆಗದಂತೆ ನೋಡ್ಕೊಳ್ಳಿ, ಒಂದು ವೇಳೆ ಗೊಂದಲ ಸೃಷ್ಟಿಯಾದರೆ ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿ, ಮನವೊಲಿಕೆ ಆಗದೇ ಇದ್ರೆ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತ ಹೇಳಿ ರಾಮಲಿಂಗಾರೆಡ್ಡಿಯವರ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಮುನಿಯಪ್ಪ ಕೂಡ ರಾಹುಲ್ ಗಾಂಧಿಗೆ ಭೇಟಿಯಾಗಿ ನಾನು ಈ ಖಾತೆಯ ಚಾರ್ಜನ್ನು ತೆಗೆದುಕೊಳ್ಳೋದಿಲ್ಲ ಅಂತ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಸ್ಪಷ್ಟವಾಗಿ ಏರ್ಪೋರ್ಟ್ ಲಾಂಚ್ನಲ್ಲಿ ತಿಳಿಸಿದ್ದಾರೆ. ಹೀಗಾಗಿ ಇಲ್ಲ, ನೀವು ಆ ಥರ ಮಾಡಬೇಡಿ, ವೆಯ್ಟ್ ಮಾಡಿ ಅನ್ನುವಂಥದ್ದನ್ನಷ್ಟೇ ರಾಹುಲ್ ಗಾಂಧಿ ಅವರು ಮುನಿಯಪ್ಪ ಅವರ ವಿಚಾರದಲ್ಲಿ ಹೇಳಿದ್ದಾರೆ. ಆದರೆ ರಾಜೀನಾಮೆಯನ್ನು ಕೊಟ್ಟಾಗಿದೆ ರಾಮಲಿಂಗಾರೆಡ್ಡಿ ಅವರು. ರಾಮಲಿಂಗಾರೆಡ್ಡಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಕ್ಲಿಯರ್ ಮೆಸೇಜ್ ಅನ್ನು ರಾಜ್ಯ ನಾಯಕರಿಗೆ ಕೊಟ್ಟಿದ್ದಾರೆ. ಒಂದು, ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ನೀವು ಮುಂದುವರಿಸಿ, ಮನವೊಲಿಸೋದಕ್ಕೆ ಸಾಧ್ಯ ಆಗದಿದ್ದರೆ ರಾಜೀನಾಮೆಯನ್ನು ಅಂಗೀಕರಿಸಿ. ಯಾಕಂದರೆ ಗೊಂದಲಗಳು ಹೀಗೆ ಮುಂದುವರಿತಾ ಹೋದರೆ ಇದೊಂದು ರೀತಿ ಸಮೂಹ ಸನ್ನಿ ಅನ್ನುವ ರೀತಿ ಎಲ್ಲ ಸಚಿವರುಗಳು ಅದೇ ಹಾದಿಯನ್ನು ಹಿಡಿದ್ರೆ ಕಷ್ಟ ಅನ್ನುವಂಥ ಅಭಿಪ್ರಾಯಗಳಿದ್ದಾವೆ. ಇದರ ಜೊತೆಗೆ 2ನೇ ಹಂತದಲ್ಲಿ ಇನ್ನೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗಬೇಕಾದಂಥ ಪರಿಸ್ಥಿತಿ ಇದೆ. ಅದಕ್ಕೂ ಮುನ್ನವೇ ಈ ರೀತಿಯಾದಂಥ ಬೆಳವಣಿಗೆಗಳನ್ನು ನಿಯಂತ್ರಿಸದೆ ಹೋದರೆ ಅದು 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲೂ ಕೂಡ ಇಂಪ್ಯಾಕ್ಟ್ ಆಗ್ಬೋದು, ಅದು ಇನ್ನಷ್ಟು ಅಸಮಾಧಾನಕ್ಕೆ ಕಾರಣ ಆಗಬಹುದು ಅನ್ನೋದು ಹೈಕಮಾಂಡ್ ನಾಯಕರಿಗೆ ಇರುವಂತಹ ಆತಂಕ. ಆ ಕಾರಣಕ್ಕಾಗಿ ಗೊಂದಲಗಳು ಬಗೆಹರಿಯದ ರೀತಿ ಗೊಂದಲಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ತೀರ್ಮಾನಗಳನ್ನು ಕೈಗೊಳ್ಳಿ. ಯಾಕಂದರೆ ಇದು ಹೀಗೆ ಮುಂದುವರಿಲಿಕ್ಕೆ ಬಿಟ್ಟರೆ ಸಮಸ್ಯೆ ಆಗುತ್ತೆ. ಒಂದು, ರಾಜೀನಾಮೆಯನ್ನು ಅಂಗೀಕರಿಸಬೇಕು, ಇಲ್ಲ ಅವ್ರನ್ನ ಮನವೊಲಿಸಬೇಕು, 2ರಲ್ಲೊಂದು ಬೇಗ ಮಾಡಿ ಅನ್ನುವಂತಹ ಸೂಚನೆಯನ್ನು ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರೇ ಇಷ್ಟು ಸ್ಪಷ್ಟವಾಗಿ ಹೇಳಿದ ಮೇಲೆ ಈಗ ರಾಜ್ಯ ನಾಯಕರು ಯಾವ ಹಾದಿಯನ್ನು ಹಿಡಿತಾರೆ? ಒಂದು, ಅವರ ರಾಜೀನಾಮೆಯನ್ನು ಅಂಗೀಕರಿಸ್ತಾರಾ ಅಥವಾ ಅವ್ರನ್ನ ಮನವೊಲಿಸೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾರಾ? ಮನವೊಲಿಸುವಂಥ ಪ್ರಯತ್ನದ ಭಾಗವಾಗಿ ರಾಮಲಿಂಗಾರೆಡ್ಡಿ ಅವರನ್ನು ಸಂಪರ್ಕಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಆದರೆ ಯಾರು ಕೂಡ ಅವರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸಿದ್ದರಾಮಯ್ಯ ಕೂಡ ಅವರನ್ನು ದೂರವಾಣಿ ಮೂಲಕ ಸಂಪರ್ಕಿಸುವಂಥ ಪ್ರಯತ್ನ ಮಾಡಿದ್ರು, ಅವರ ಕೈಗೂ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರು ಬಹಳ ಸ್ಪಷ್ಟವಾಗಿ ಇದ್ದಂಗಿದೆ, ಕೊಡೋದಿದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಿ ಅಂತ, ಇಲ್ಲದಿದ್ರೆ ಬೇಡ ಅನ್ನುವ ನಿಟ್ಟಿನಲ್ಲಿ ಅವ್ರ ನಿಲುವನ್ನು ತೆಗೆದುಕೊಂಡಾಗಿದೆ. ಹೀಗಾಗಿ ರಾಜ್ಯ ನಾಯಕರಿಗೂ ತಲೆಬಿಸಿಯಾಗಿದೆ. ಒಂದು ವೇಳೆ ಆ ರೀತಿ ಏನಾದರೂ ರಾಜೀನಾಮೆ ಅಂಗೀಕರಿಸಿದ್ರೆ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಅಂತೂ ಖಂಡಿತವಾಗಿಯೂ ಇದೆ ಭಾವನಾ. ಅದು ಜಿಬಿಎ ಚುನಾವಣೆ ಕಾರಣ ಇರ್ಬೋದು, 2028ರ ಚುನಾವಣೆಯ ದೃಷ್ಟಿಕೋನದಿಂದ ನೋಡಿದಾಗ್ಲೂ ಕೂಡ ಹಿರಿಯ ರಾಜಕೀಯ ನಾಯಕ ರಾಮಲಿಂಗಾರೆಡ್ಡಿ ಅಲ್ಲ, ಮುಂದಿನ ಚುನಾವಣೆಗಳು ಒತ್ತೊಟ್ಟಿಗಿರ್ಲಿ, ಆದ್ರೆ ಉಳಿದ ಸಚಿವರಿಗೆ ಏನ್ ಸಂದೇಶ ರವಾನಿಸುತ್ತೆ ಇದು?
ರಾಜೀನಾಮೆ ಕೊಡ್ತಾರೆ ಒಬ್ಬ ಸಚಿವರು, ಆಕ್ಸೆಪ್ಟ್ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಅಸಮಾಧಾನಗೊಂಡಿರೋ ಸಚಿವರಿಗಾಗ್ಲಿ ಅಥವಾ ಹಿರಿಯರು ಯಾರಿದ್ದಾರೆ ರಾಜಕಾರಣದಲ್ಲಿ, ಆ ಹಿರಿಯ ಸಚಿವರಿಗೆ ಏನು ಸಂದೇಶ ಹೋಗುತ್ತಿದು? ಅಲ್ಲ, ಒಂದು ಈಗಾಗಲೇ ಹೈಕಮಾಂಡ್ ನಾಯಕರು ಮೊದಲ ಹಂತದಲ್ಲಿ ಸಚಿವರನ್ನಾಗಿ ಆಯ್ಕೆ ಮಾಡಿದ ವಿಚಾರದಲ್ಲಿ, ಇನ್ನೊಂದು ಅವರಿಗೆ ಹಂಚಿಕೆ ಮಾಡಿದ ಖಾತೆ ವಿಚಾರದಲ್ಲಿ, ಈ ಎರಡೂ ವಿಚಾರದಲ್ಲಿ ಹೈಕಮಾಂಡ್ ಮಾತ್ರ ನಿರ್ಧಾರವನ್ನು ಕೈಗೊಂಡಿದೆ ಅನ್ನೋದು ಹಿರಿಯ ನಾಯಕರಿಗೆ ಒಂದು ರೀತಿ ದೊಡ್ಡ ಮಟ್ಟದ ಅಸಮಾಧಾನ ಇದೆ. ಒಂದು, ರಾಜ್ಯ ನಾಯಕರ ಅಭಿಪ್ರಾಯಗಳನ್ನು ಕೇಳಲಿಲ್ಲ, ಏಕಾಏಕಿ ಮೊದಲ ಪಟ್ಟಿಯಲ್ಲಿ ಯಾರು ಇರಬೇಕು ಅನ್ನೋದನ್ನ ಹೈಕಮಾಂಡೇ ತೀರ್ಮಾನ ಮಾಡ್ತು. ಈಗ ಖಾತೆ ಹಂಚಿಕೆಯನ್ನು ಕೂಡ ಹೈಕಮಾಂಡೇ ತೀರ್ಮಾನ ಮಾಡ್ತಾ ಇದೆ. ಹಾಗಿದ್ದಾಗ ರಾಜ್ಯ ನಾಯಕರ ಅಭಿಪ್ರಾಯಗಳೇನು, ರಾಜ್ಯ ನಾಯಕರ ಅಭಿಲಾಷೆಗಳೇನು, ಈ ಅಭಿಲಾಷೆಗಳಿಗೆ ತಕ್ಕಂತೆ ಹೈಕಮಾಂಡ್ ನಡ್ಕೊಳ್ತಾ ಇಲ್ಲ. ನಾವು ನಿರ್ಧಾರವನ್ನ ಮಾಡ್ತೀವಿ, ನೀವು ಅದನ್ನ ಒಪ್ಕೊಳ್ಳಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ. ಬಹುಶಃ ಅದೇ ಮೆಸೇಜ್ ಅನ್ನ ರಾಮಲಿಂಗಾರೆಡ್ಡಿ ವಿಚಾರದಲ್ಲೂ ಕೂಡ ಬೇರೆಯವರಿಗೂ ಇದೊಂದು ಮಾದರಿ ಆಗುವ ನಿಟ್ಟಿನಲ್ಲಿ ಈ ರೀತಿ ಸೂಚನೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಮನವೊಲಿಸುವಂತ ಪ್ರಯತ್ನ ಮಾಡಿ, ಇಲ್ಲಾಂದ್ರೆ ಅಂಗೀಕರಿಸಿ ಅಂತ. ಅಂದ್ರೆ ನಾವು ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಇದೀವಿ, ನಾವು ಯಾವುದೇ ಹಂತದಲ್ಲಿ ಏನೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಇದ್ದೀವಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ದಂಗಿದೆ ರಾಹುಲ್ ಗಾಂಧಿ. ಆದ್ರೆ ಇದರ ಪರಿಣಾಮಗಳು ಮುಂದಿನ ದಿನಗಳಲ್ಲಿ ಏನು ಅನ್ನೋದು ಗೊತ್ತಿಲ್ಲ. ಆದ್ರೆ ಈ ಹಂತದ ಮಟ್ಟಿಗೆ ಸಿದ್ದರಾಮಯ್ಯನವರ ಪದತ್ಯಾಗದಿಂದ ಹಿಡಿದು ಖಾತೆ ಹಂಚಿಕೆಯ ತನಕ ಹೈಕಮಾಂಡ್ ಈಸ್ ದ ಅಪ್ಪರ್ ಹ್ಯಾಂಡ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮೊದಲ ಲಿಸ್ಟ್ನಲ್ಲಿ ಯಾರು ಇರಬೇಕು ಅಂತೇಳಿ ಅವರೇ ಡಿಸೈಡ್ ಮಾಡಿದ್ರು. ಸಿದ್ದರಾಮಯ್ಯನವರ ಪದತ್ಯಾಗಕ್ಕೂ ಹೈಕಮಾಂಡ್ ಸೂಚನೆ ಕೊಡ್ತು. MLC ಆಯ್ಕೆ ಇರ್ಬೋದು, ರಾಜ್ಯಸಭೆ ಇರ್ಬೋದು, ಖಾತೆ ಹಂಚಿಕೆ ಇರ್ಬೋದು, ಈ ಎಲ್ಲ ವಿಚಾರದಲ್ಲೂ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತಾ ಇದೆ. ಮತ್ತು ಆ ತೀರ್ಮಾನಗಳಲ್ಲಿ ರಾಜ್ಯದೇ ನಾಯಕರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಪಾತ್ರವೂ ಕೂಡ ಅಷ್ಟೇ ಪ್ರಮುಖ ಆಗಿದೆ ಅನ್ನೋದು ಕೂಡ ಅರ್ಥ ಮಾಡ್ಕೊಳ್ಬೇಕು ಭಾವನಾ. ಯಾಕಂದ್ರೆ ಈ ಥರದ ನಿರ್ಧಾರಗಳಾಗ್ತಾ ಇದೆ ಅಂತ ಹೇಳಿದ್ರೆ, ರಾಜ್ಯದ ಒಬ್ರು AICC ಅಧ್ಯಕ್ಷರು ಅಲ್ಲಿರುವ ಕಾರಣಕ್ಕಾಗಿ ಬೇರೆ ರಾಜ್ಯದವರು ಯಾರಾದರೂ AICC ಅಧ್ಯಕ್ಷರಿದ್ದಿದ್ರೆ ಬಹುಶಃ ರಾಜ್ಯ ನಾಯಕರ ಅಭಿಪ್ರಾಯಗಳನ್ನ ಕೇಳಿ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ರು ಅಂತ ಕಾಣಿಸುತ್ತೆ. ಆದ್ರೆ AICC ಅಧ್ಯಕ್ಷರು ಕರ್ನಾಟಕದವರೇ ಆಗಿರುವ ಕಾರಣಕ್ಕಾಗಿ ಇಷ್ಟೊಂದು ಹಾರ್ಶ್ ಡಿಸಿಷನ್ಸ್ಗಳು ಮತ್ತು ವಿ ಆರ್ ಸ್ಟ್ರಾಂಗ್ ಅನ್ನುವಂಥ ಮೆಸೇಜ್ ಪಾಸ್ ಮಾಡುವ ನಿಟ್ಟಿನಲ್ಲಿ ಇಲ್ಲಿಯ ತನಕ ತೀರ್ಮಾನಗಳನ್ನ ಕಾಂಗ್ರೆಸ್ ವರಿಷ್ಠರು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈ ತೀರ್ಮಾನಗಳು ಒಂದು ರೀತಿ ಹಿರಿಯ ನಾಯಕರಿಗೆ ಗೊಂದಲ, ತಳಮಳಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಮುಂದೆ ಕ್ಯಾಬಿನೆಟ್ನಲ್ಲಿ ಇರಬೇಕಾ ಬೇಡವಾ ಅನ್ನೋದನ್ನ ಯೋಚನೆ ಮಾಡುವಂತ ಪರಿಸ್ಥಿತಿಗೆ ದೂಡಿದೆ. ಮತ್ತು ಎರಡನೇ ಹಂತದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಹಿರಿಯರಿಗೆ ಯಾರು ಕೂಡ ಒಂದು ಅಂದ್ರೆ ಅವರು ಕೊಟ್ಟಿದ್ದನ್ನ ಒಪ್ಕೊಳ್ಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಬಿಲ್ಡ್ ಮಾಡುವ ರೀತಿಯಲ್ಲೂ ಕೂಡ ಹೈಕಮಾಂಡ್ ನಾಯಕರು ಈಗ ಈ ಸೂಚನೆಯನ್ನ ರಾಜ್ಯ ನಾಯಕರಿಗೆ ಕೊಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ ಭಾವನಾ. ರೈಟ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.